ಧ್ವನಿ ಎತ್ತಾ ಇದೆ. ಓಕೆ, ಯಾವ ರೀತಿಯಾಗಿ ರೀತಿ ಅಂತ ಕೇಳಿದ್ರೆ ಇವರೇನು ಮಾಡ್ತಾರೋ ಅದಕ್ಕೆ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಚೆನ್ನಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ, ಅವ್ರು ನಿರಾಸ್ತಾ ಇದ್ದಾರೆ. ಓಕೆ. ಬಿಜೆಪಿಯವರಾ? ಪ್ರತಾಪ್ ಸಿಂಹ ಅವರು ಮತ್ತು ಇನ್ನೂ ಅಲ್ಲಿ ಇಲ್ಲಿ ನೋಡ್ತಾ ಇರ್ತೀನಿ ಬೇರೆ ಬೇರೆಯವರು ಅವರೆಲ್ಲ ಕ್ವಶನ್ ಮಾಡ್ತಾ ಇದ್ದಾರೆ ಕರೆಕ್ಟಾಗಿಯೇ. ಅಶೋಕ್ ಅವರು, ಅಶೋಕ್ ಅವರು ಅವರೆಲ್ಲ ಮಾಡ್ತಾ ಇದ್ದಾರೆ ಕರೆಕ್ಟಾಗಿ. ಬಟ್ ಇವರು ಗೊತ್ತಲ್ಲ, ಇವರು ಎಮ್ ಎ ಶರ್ಮದವರು ಅವ್ರ ಪಾಡಿಗೆ ಅವರು ಬಿಟ್ಟಿ ಭಾಗ್ಯಗಳನ್ನ ಕೊಟ್ಕೊಂಡು ನಡ್ಸ್ಕೊಂಡು ಹೋಗ್ತಿದ್ದಾರೆ. ಅನ್ಯ ಧರ್ಮೀಯರಿಗೆ ಸ್ವಲ್ಪ ಹೈಕ್ ಮಾಡ್ಕೊಳ್ಳೋದು, ಇವ್ರ ಮನೆಗಳಲ್ಲಿ ಮಾತ್ರ ಕಬ್ಬಾಳಮ್ಮನ ಪೂಜೆ ಮಾಡೋದಂತೆ, ಭೈರವನ ಪೂಜೆ ಮಾಡೋದು ಮಾಡ್ಕೊತಾರೆ. ಆಚೆ ಕಡೆ ಬಂದು ಎಲ್ಲ ಟೋಪಿ ಹಾಕೊಂಡು ನಮಾಜ್ ಮಾಡಿ ಅಂತಾರೆ. ಸೊ ಹಾಗಾಗಿ ನಮ್ಮ ಕರ್ಮಗಳು ಅವ್ರು ಏನೇ ಆದ್ರೂ ಅದಕ್ಕೋಸ್ಕರ ಆಪೋಸಿಟ್ ಆಗಿ ನಮ್ಮ BJP ಅವರು ಇರೋದ್ರಿಂದ ಓಕೆ, ಪರವಾಗಿಲ್ಲ. ಈಗ ಕುರ್ಚಿ ಕಿತ್ತಾಟ, ಪವರ್ ಶೇರಿಂಗ್ ಗೊತ್ತಿದೆ ಅಲ್ವಾ ನಿಮಗೆ? ಗೊತ್ತಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ಕೊಡಬೇಕು. ಸಿದ್ದರಾಮಯ್ಯ ಅವರು ನಮ್ಮ ಡಿ ಕೆ ಶಿವಕುಮಾರ್ ಇನ್ನೇನು ಮಾಡೋಕ್ಕಾಗಲ್ಲ, ಹೇಳಲೇಬೇಕಾಗತ್ತೆ. ಸೊ ಅವರು ನಮ್ಮ ಗ್ಯಾಸ್ತಿಂದ ಅಂತ ಹೇಳ್ತಿಲ್ಲ, ಹೇಳಿದ್ದೆ ಅವರು ಮಾಡಿದ್ದೆ ಹಾಗೆ ಅಲ್ವಾ. ಲಾಸ್ಟ್ ಟೈಮು ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಅವರು ನಮಗೆ 20 ತಿಂಗಳು ನಿಮ್ಗೆ 20 ತಿಂಗಳು ಅಂತ ಹೇಳಿ ಅವ್ರು ಮಾಡಿದ್ದು ಒಂದು ಕರ್ಮಕ್ಕೆ ಇವತ್ತು ಬಂದು ಈ ಕಾಂಗ್ರೆಸ್ ಕೂತ್ಕೋತು. ಇಲ್ಲ ಅಂದಿದ್ರೆ ಆರಾಮಾಗಿ BJP ಅವರೇ ಇರ್ತಿದ್ರು. ಅದೇ ಥರ ಈ ಸಿದ್ದರಾಮಯ್ಯ ಅವರು ಮಾಡಿದ್ರೆ ಮತ್ತೆ ಅದೊಂದು ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಕ್ರಿಯೇಟ್ ಆಗೇ ಆಗುತ್ತೆ. ಓಕೆ, ಈಗ ಡಿಸೆಂಬರ್ 8ನೇ ತಾರೀಕಿಂದ ಚಳಿಗಾಲದ ಅಧಿವೇಶನ ಬೆಳಗಾವಿ ಹೌದು, ಬರುತ್ತೆ, ಶುರು ಆಗುತ್ತೆ. ಸೊ BJP ಅವರು ಯಾವೆಲ್ಲ ಕ್ವಶನ್ ಕೇಳಬೇಕು, ಜನಸಾಮಾನ್ಯರ ವಿಚಾರಗಳನ್ನ ಯಾವ ರೀತಿ ಅಂದರೆ ಈಗ ಏನೇನು ಭಾಗ್ಯಗಳನ್ನ ಕೊಟ್ಟಿದ್ದಾರೆ, ಸೊ ಆ ಭಾಗ್ಯಗಳಿಗೆಲ್ಲ ಏನು ಪೂರಕವಾಗಿ ಬೇರೆ ಏನು ಪರಿಹಾರ ತಗೊಂಡಿದ್ದಾರೆ, ಇಲ್ಲ ಸಾಲನ ಇನ್ನೂ ಹೆಚ್ಚು ಮಾಡಿದಾರಾ, ಮತ್ತು ಮುಂದಕ್ಕೆ ನಮ್ಮ ಅಭಿವೃದ್ಧಿ ಕಾರ್ಯಗಳು ಏನಾಗ್ತಾ ಇದ್ದಾವೆ, ಎಲ್ಲೆಲ್ಲಿ ಏನೇನು ನಿಂತಿದ್ದಾವೆ ಅದೆಲ್ಲ ಅಭಿವೃದ್ಧಿ ಆಗ್ತಿದೆಯಾ ಇಲ್ವಾ, ಮಕ್ಕಳು ಸೀಟ್ಗಳು, ಇದು ಹಾಸ್ಪಿಟ್ಲ್ಗಳು ಸ್ಟಾರ್ಟ್ ಆಗಬೇಕು, ಸ್ಕೂಲ್ಗಳು ಫ್ರೀ ಸ್ಕೂಲ್ಗಳು ಬರಬೇಕು, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಅವರು ಮತ್ತು ಮಕ್ಕಳ ನಿರುದ್ಯೋಗದ ಬಗ್ಗೆನೂ ಯೋಚನೆ ಮಾಡಬೇಕು. ಇವೆಲ್ಲ ಯೋಚನೆ ಮಾಡ್ಕೊಂಡಾಗ ಏನಾಗುತ್ತೆ, ಸ್ವಲ್ಪ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಅವರು ಗಮನ ಹರಿಸಬೇಕು. ಓಕೆ, ನೀವು ಬೆಂಗಳೂರಿಗರ ಆಗಿರೋದ್ರಿಂದ ಇಲ್ಲೇನು ಸಮಸ್ಯೆ ಆಗ್ತಿದೆ? ಇಲ್ಲಿ ಸೇಮ್ ಟ್ರಾಫಿಕ್ ಜಾಮ್, ವೆರಿ ಟ್ರಾಫಿಕ್ ಜಾಮ್ ಇದೆ ನೋಡಿ. ಇಲ್ಲೇ ನಿಂತ್ಕೊಂಡ್ರೆ ನಿಮ್ಗೆ ಎಷ್ಟು ಕ್ರೌಡ್ ಆಗ್ತಾ ಇದೆ. ಸೊ ಟ್ರಾಫಿಕ್ ಜಾಮ್ ಒಂದಾಗ್ತಾ ಇದೆ, ಪ್ರಾಬ್ಲಮ್ ಅದೊಂದು. ಮತ್ತು ಇನ್ನೊಂದು ಬೇರೆ ಹಾಗೆ ಎಲ್ಲ ನೋಡ್ಕೊಳ್ಳೋದಾದರೆ ಸ್ವಲ್ಪ ಬೇರೆ ಭಾಷೆಯವರು ಬಂದು ಜಾಸ್ತಿ ಆಗಿರೋದ್ರಿಂದ ನಮ್ಮ ಕನ್ನಡದ ಹುಡುಗರುಗಳಿಗೆ ಸ್ವಲ್ಪ ನಿರುದ್ಯೋಗ ಸಮಸ್ಯೆಗಳು ಇದ್ದಾವೆ. ಅದ್ರ ಬಗ್ಗೆನೂ ಸ್ವಲ್ಪ ಅವರು ಗಮನ ಹರಿಸೋದು ಒಳ್ಳೆಯದು. ಅಂದರೆ ಈಗ ನೋಡಿ, ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದರೆ ಅಲ್ಲೇ ಡೆಲಿವರಿ ಆಗಿಬಿಡುತ್ತೆ. ಯಾವ್ದಾದ್ರು ಬಸ್ರಿ ಹೆಣ್ಮಕ್ಳು ಹೋದರೆ ಅಷ್ಟು ಕೊಳ್ಳ ರಸ್ತೆ ಇದೆಲ್ಲ ಇದೆ, ತುಂಬ ಇದೆ. ಮಳೆಗಾಲ ಬಂದ್ರಂತೂ ಗಾಡಿ ಓಡಿಸೋಕೆ ಟೂ ವೀಲರ್ ಅವ್ರಿಗೆ ಭಾಳ ಕಷ್ಟ ಆಗುತ್ತೆ. ಸೊ ಫಸ್ಟು ಅವರು ರಸ್ತೆ ಏನು ಸರಿ ಮಾಡ್ತಾರೋ ಇಲ್ವೋ ರಸ್ತೆ ಸರಿ ಮಾಡಬೇಕು. ಎಲ್ಲರೂ ಈಗ ಇದ್ರದ್ದು ಗಾಡಿಗಳನ್ನ ಓಡಿಸ್ಕೊಂಡು ಹೋಗೋದು ಫಾಸ್ಟಾಗಿ ಹೋಗ್ತಿರ್ತಾರೆ, ಹಳ್ಳ ಇರೋದು ಗೊತ್ತಾಗೋದೇ ಇಲ್ಲ, ಅಷ್ಟು ಹಳ್ಳ ಇರುತ್ತೆ. ಸೊ ಆ ಹಳ್ಳ ಮುಚ್ಚೋಕ್ಕಾಗದಿರೋರು ಸರ್ಕಾರನ ಏನು ತ್ಯಾಪೆಗಳನ್ನ ಮುಚ್ತಾರೆ ಅನ್ನೋದು ಅವರಿಗೆ ಅರ್ಥ ಆಗಬೇಕು ಫಸ್ಟ್ ಆಫ್ ಆಲ್. ಮತ್ತು ಈ ಕಡೆ ರೈತರ ಕಡೆ ಎಲ್ಲ ಕಬ್ಬಿಂದು ಎಲ್ಲ ಅದ್ರದ್ದು ಕಬ್ಬಿನ ಬೆಲೆದೆಲ್ಲ ಇದು ಮಾಡ್ಕೊಳ್ತೀವಿ ಅಂತ ಹೇಳಿದರು. ಸೊ ಅದ್ರ ಬಗ್ಗೆನೂ ಗಮನ ಹರಿಸ್ಬೇಕು. ರೈತರಿಗೆ ಸ್ವಲ್ಪ ಅವರಿಗೂ ಏನಿದೆ ಒಳ್ಳೆ ಅದಕ್ಕೆ ಈಕೋ ಫ್ರೆಂಡ್ಲಿ ಆಗಿರೋಂಥದ್ದು ಅವರಿಗೂ ರೇಟ್ ಕೊಡಬೇಕು. ಯಾಕಂದರೆ ಪಾಪ ಅವರು ಕಷ್ಟಪಟ್ಟು ಬೆಳೆದಿರ್ತಾರೆ, ಮಳೆ ಗಾಳಿ ಲೆಕ್ಕಿಸದೆ ಬೆಳೆದಿರ್ತಾರೆ. ಅದೆಲ್ಲ ಅವ್ರಿಗೆ ಸಿಗಬೇಕು ಅಂತಂದರೆ ಅವರಿಗೂ ರೈತರ ಕಡೆನೂ ಗಮನ ಹರಿಸ್ಬೇಕು, ಪ್ಲಸ್ ಈ ಕಡೆ ನಮ್ಮ ಯೂತ್ ಬಗ್ಗೆನೂ ಗಮನ ಹರಿಸ್ಬೇಕು, ಮತ್ತು ನಮ್ಮ ಹಿಂದೂ ಧರ್ಮ ಉಳಿಸೋಕ್ಕೂ ಹೋರಾಡಬೇಕು ಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.